ಪಾಲಸ್ತೈನ್ ಕಾರಣದಿಂದ ಟಾಟಾ ಕಂಪನಿಗೆ ಸೇರಿರುವ ಜೂಡಿಯೋ ಬ್ರ್ಯಾಂಡ್ಗೆ ಆಗ್ತಾ ಇರುವ ನಷ್ಟಗಳೇನು, ಇದ್ರ ಜೊತೆಗೆ ಭಾರತ ಟರ್ಕಿ ದೇಶಕ್ಕೆ ಯಾವ ವಾರ್ನಿಂಗ್ ಅನ್ನ ಕೊಟ್ಟಿದೆ, ಹಾಗೂ ಜಗತ್ತಿನ 10 ದೇಶಗಳ ಲೀಡರ್ಸ್ ಭಾರತಕ್ಕೆ ಯಾಕೆ ಬರ್ತಿದ್ದಾರೆ, ಸಿಂಧು ಒಪ್ಪಂದ ಕ್ಯಾನ್ಸಲ್ ಮಾಡಿದ್ಮೇಲೆ ಭಾರತಕ್ಕೆ ಏನೆಲ್ಲ ಸವಾಲುಗಳು ಎದುರಾಗ್ತಾ ಇವೆ, ಈ ರೀತಿ ತುಂಬಾನೇ ಇಂಪಾರ್ಟೆಂಟ್ ಆದ ಅಪ್ಡೇಟ್ಸ್ ಬರ್ತಿವೆ. ಎಲ್ಲಾ ಅಪ್ಡೇಟ್ಸ್ ಗಳನ್ನ ಆದಷ್ಟು ಬೇಗ ನೀವು ತಿಳ್ಕೊಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಮೊಟ್ಟ ಮೊದಲಿಗೆ ಇಂಡಿಯಾದ ಟ್ರಕ್ಕಿಂಗ್ ಇಂಡಸ್ಟ್ರಿ ಬಗ್ಗೆ ಮಾತನಾಡೋಣ. ಕನ್ಫರ್ಮೇಶನ್ ಗಾಗಿ ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಅನ್ನ ತೋರಿಸ್ತೀನಿ ನೋಡಿ. ಇನ್ಮೇಲೆ ಭಾರತದಲ್ಲಿ ಸೇಲ್ ಆಗುವ ಮೀಡಿಯಂ ಹಾಗೂ ಹೆವಿ ಟ್ರಕ್ಸ್ ಗಳಲ್ಲಿ, ಅಂದ್ರೆ ಎಲ್ಲಾ ತರಹದ ಟ್ರಕ್ಸ್ ಗಳಲ್ಲಿ ಎಸಿ ಕ್ಯಾಬಿನ್ಸ್ ಇರಬೇಕು. ಡ್ರೈವರ್ ಗಳ ಕಂಫರ್ಟ್ ಅನ್ನ ಹೆಚ್ಚಿಸಲು ಭಾರತ ಸರ್ಕಾರ ಎಸಿ ಕ್ಯಾಬಿನ್ಸ್ ಅನ್ನ ಮ್ಯಾಂಡೇಟರಿ ಮಾಡಿದೆ. ಜೂನ್ 8ರ ನಂತರ ಮೀಡಿಯಂ ಹಾಗೂ ಹೆವಿ ಕ್ಯಾಟಗರಿ ಟ್ರಕ್ಸ್ ಗಳಲ್ಲಿ ಅಳವಡಿಸಬೇಕು. ಅಕ್ಟೋಬರ್ 1, 2025ರ ನಂತರ ಎಲ್ಲಾ ತರಹದ ಟ್ರಕ್ಸ್ ಅಲ್ಲಿ ಎಸಿ ಕ್ಯಾಬಿನ್ಸ್ ಮ್ಯಾಂಡೇಟರಿ ಮಾಡಲಾಗುತ್ತೆ. ರಿಪೋರ್ಟ್ಸ್ ನ ಪ್ರಕಾರ ಸರ್ಕಾರ ಈ ರೂಲ್ಸ್ ಅನ್ನ ಫಾಲೋ ಮಾಡೋದಕ್ಕೆ ಎಲ್ಲಾ ಟ್ರಕ್ಸ್ ಗಳನ್ನ ತಯಾರಿ ಮಾಡುವ ಕಂಪನಿಗಳಿಗೆ ಮೊದಲೇ 2 ವರ್ಷಗಳ ಸಮಯವನ್ನ ಕೊಟ್ಟಿತ್ತು. ಈ ಮಧ್ಯೆ ಎಲ್ಲಾ ಕಂಪನಿಗಳು ಎಸಿ ಕ್ಯಾಬಿನ್ಸ್ ಇರುವಂತಹ ಹೊಸ ಟ್ರಕ್ಸ್ ಅನ್ನ ಮಾರುಕಟ್ಟೆಗೆ ಲಾಂಚ್ ಮಾಡಿವೆ. ಹಾಗಂತ ಅದಕ್ಕೆ ಆಗುವ ಖರ್ಚನ್ನ ಕಂಪನಿಗಳು ಭರಿಸೋದಿಲ್ಲ, ಬೈಯರ್ಸೇ ಈ ಖರ್ಚನ್ನ ಭರಿಸಬೇಕು. ಇದರಿಂದ ಟ್ರಕ್ಸ್ ಗಳ ಬೆಲೆಯನ್ನ ಕೂಡ ಹೆಚ್ಚಿಸಲಾಗುತ್ತೆ. ಆದ್ರೆ ಡ್ರೈವರ್ಸ್ ಹೇಳೋ ಪ್ರಕಾರ ಎಸಿ ಕ್ಯಾಬಿನ್ಸ್ ಫಿಕ್ಸ್ ಮಾಡೋದ್ರಿಂದ ಅವರ ಗಾಡಿಗಳ ಮೈಲೇಜ್ ಅನ್ನೋದು 5ರಿಂದ 10% ಕಡಿಮೆ ಆಗುತ್ತೆ. ಆದ್ರೆ ಸರ್ಕಾರ ಹೇಳೋದು ಏನಂದ್ರೆ ಭಾರತದ ಟ್ರಕ್ ಡ್ರೈವರ್ಸ್ ನ ಕಂಡೀಷನ್ಸ್ ಹಾಗೂ ಸ್ಟ್ಯಾಂಡರ್ಡ್ಸ್ ಅನ್ನ ಇಂಪ್ರೂವ್ ಮಾಡಲು ಈ ನಿರ್ಧಾರದ ಅವಶ್ಯಕತೆ ತುಂಬಾನೇ ಇದೆ. ಇದರಿಂದ ರೋಡ್ ಸೇಫ್ಟಿ ಕೂಡ ಪ್ರಮೋಟ್ ಆಗುತ್ತೆ ಹಾಗೂ ಡ್ರೈವರ್ಸ್ ಅಧಿಕ ಟೆಂಪರೇಚರ್ ನ ಸಮಸ್ಯೆ ಇಲ್ಲದೆ ರಸ್ತೆ ಮೇಲೆ ಅವರು ಗಮನವನ್ನ ವಹಿಸಬಹುದು. ಇದರಿಂದ ರೋಡ್ ಆಕ್ಸಿಡೆಂಟ್ಸ್ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬರ್ತಿದೆ ಟಾಟಾ ಕಂಪನಿ ಹಾಗೂ ಟಾಟಾ ಕಂಪನಿಗೆ ಸಂಬಂಧಿಸಿದ ಕ್ಲಾತಿಂಗ್ ಬ್ರ್ಯಾಂಡ್ ಜೂಡಿಯೋ ಹಾಗೂ ವೆಸ್ಟ್ ಸೈಡ್ ಬಗ್ಗೆ. ಫಸ್ಟ್ ನೀವು ಕೇರಳದಿಂದ ಬರ್ತಾ ಇರುವ ಈ ಇಮೇಜಸ್ ಅನ್ನ ನೋಡಿ. ಈ ಪ್ರೊಟೆಸ್ಟರ್ಸ್ ಬಂದು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಗೆ ಸಂಬಂಧಿಸಿದವರು, ಅಂದ್ರೆ SIO ಕೇರಳ ಹೆಸರಿನ ಸಂಘಟನೆ. ನ್ಯೂಸ್ ಏನಂದ್ರೆ ಕೇರಳದಲ್ಲಿ ಈ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಪ್ಯಾಲೆಸ್ತೈನ್ ಪರ ಧ್ವನಿಯನ್ನ ಎತ್ತಿ ಜೂಡಿಯೋ ಹಾಗೂ ವೆಸ್ಟ್ ಸೈಡ್ ಅನ್ನ ಬಾಯ್ಕಟ್ ಮಾಡಲು ಪ್ರೊಟೆಸ್ಟ್ ಗಳನ್ನ ಮಾಡ್ತಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕೇರಳದ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಪ್ಯಾಲೆಸ್ತೈನ್ ನ ಫ್ಲಾಗ್ ಹಾಗೂ ಪೋಸ್ಟರ್ ಗಳನ್ನ ಇಟ್ಕೊಂಡು ಜೂಡಿಯೋ ಶೋರೂಮ್ ಮುಂದೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಜೂಡಿಯೋ ಶೋರೂಮ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಹೇಳೋ ಪ್ರಕಾರ ಜೂಡಿಯೋ ಹಾಗೂ ವೆಸ್ಟ್ ಸೈಡ್ ಶೋರೂಮ್ ಗಳನ್ನ ಬಾಯ್ಕಟ್ ಮಾಡ್ಬೇಕಂತೆ. ಯಾಕಂದ್ರೆ ಈ 2 ಕ್ಲಾತಿಂಗ್ ಬ್ರ್ಯಾಂಡ್ಸ್ ಟಾಟಾ ಕಂಪನಿಗೆ ಸೇರಿರೋದು. ಯಾಕಂದ್ರೆ ಟಾಟಾ ಇಸ್ರೇಲ್ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಅವರ ಬ್ಯಾನರ್ ಅಲ್ಲಿ ಏನನ್ನ ಬರ್ದಿದ್ದಾರಂದ್ರೆ ಜೂಡಿಯೋದ ಬಟ್ಟೆಗಳ ಮೇಲೆ ಪ್ಯಾಲೆಸ್ತೈನ್ ಪ್ರಜೆಗಳ ರಕ್ತದ ಕಲೆಗಳಿವೆ, ಅದಕ್ಕೆ ದಯವಿಟ್ಟು ಯಾರು ಇಲ್ಲಿಂದ ಬಟ್ಟೆಗಳನ್ನ ಖರೀದಿ ಮಾಡಬೇಡಿ. ಅಷ್ಟೇ ಅಲ್ಲದೆ ಮಿಸೈಲ್ ಗಳ ಮೇಲೆ ಕೂಡ ಟಾಟಾ ಕಂಪನಿ ಲೋಗೋವನ್ನ ಹಾಕಿ ಇಂಡೈರೆಕ್ಟ್ ಆಗಿ ಅವರು ಹೇಳ್ತಾ ಇರೋದು ಏನಂದ್ರೆ ಟಾಟಾ ಕಂಪನಿಯ ಮಿಸೈಲ್ ಗಳನ್ನೇ ಇಸ್ರೇಲ್ ಈಗ ಪ್ಯಾಲೆಸ್ತೈನ್ ಮೇಲೆ ಆಗ್ತಾ ಇರೋದಂತೆ. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಹಾಗೂ ಈ ಪ್ರೊಟೆಸ್ಟರ್ಸ್ ಪ್ರಕಾರ ಟಾಟಾ ಕಂಪನಿಗೆ ಇಸ್ರೇಲ್ ಏರೋಸ್ಪೇಸ್ ಹಾಗೂ ಇತರೆ ಇಸ್ರೇಲ್ ಡಿಫೆನ್ಸ್ ನ ಕಂಪನಿಗಳ ಜೊತೆಗೆ ಟೈ ಅಪ್ ಇದೆ ಅಂತೆ. ಟಾಟಾ ಕಂಪನಿ ತಮ್ಮ ಆರ್ಮರ್ಡ್ ವೆಹಿಕಲ್ಸ್ ಅನ್ನ ಇಸ್ರೇಲ್ ಗೆ ಸಪ್ಲೈ ಮಾಡುತ್ತೆ ಹಾಗೂ ಇಸ್ರೇಲ್ ನ ಡಿಫೆನ್ಸ್ ಫೋರ್ಸ್ ಜೊತೆಗೆ ಟಾಟಾಗೆ ತುಂಬಾನೇ ಡೀಪ್ ಕನೆಕ್ಷನ್ಸ್ ಇವೆ ಅಂತೆ. ಇದರಿಂದ ಕೇರಳದಲ್ಲಿರುವ ಇಸ್ಲಾಮಿಕ್ ಆರ್ಗನೈಸೇಷನ್ ಜೂಡಿಯೋ ಶೋರೂಮ್ ಮುಂದೆ ಪ್ರೊಟೆಸ್ಟ್ ಗಳನ್ನ ಮಾಡ್ತಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಟಾಟಾ ಕಂಪನಿ ಗಾಜಾ ಪ್ರಜೆಗಳ ಸಾವಿಗೆ ಕಾರಣ ಅಂತೆ. ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಗಳ ಈ ಪ್ರೊಟೆಸ್ಟ್ ಗಳು ಕೇವಲ ಕೇರಳಗೆ ಅಷ್ಟೇ ಸೀಮಿತವಾಗಿವೆ. ಆದ್ರೆ ಇದ್ರ ಜೊತೆಗೆ ಟಾಟಾಗೆ ಸಪೋರ್ಟ್ ಅನ್ನ ತೋರಿಸ್ತಾ ಕೇರಳದ ಬಿಜೆಪಿ ಸಪೋರ್ಟರ್ಸ್ ಹಾಗೂ ಟಾಟಾ ಸಪೋರ್ಟರ್ಸ್ ಕೂಡ ಜೂಡಿಯೋ ಹಾಗೂ ವೆಸ್ಟ್ ಸೈಡ್ ಶೋರೂಮ್ ಗಳಿಗೆ ಭೇಟಿ ಕೊಟ್ಟು ಬಟ್ಟೆಗಳನ್ನ ಖರೀದಿ ಮಾಡಿ ಅವುಗಳ ಫೋಟೋಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಗೆ ಟ್ಯಾಗ್ ಮಾಡ್ತಿದ್ದಾರೆ. ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ಕೊಡ್ತಾ ಇರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಬರ್ತಿದೆ ತೈವಾನ್ ಹಾಗೂ ಭಾರತದ ಬಗ್ಗೆ. ಆರ್ಟಿಕಲ್ ಸ್ಕ್ರೀನ್ ಶಾಟ್ ಅನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ತೈವಾನ್ ನ ಗವರ್ನಮೆಂಟ್ ಇಂಡಿಯಾವನ್ನ ಕಾಂಟ್ಯಾಕ್ಟ್ ಆಗಿ ಸಹಾಯವನ್ನ ಕೇಳ್ತಿದ್ದಾರೆ. ಅದು ಎಂತಹ ಸಹಾಯ ಅಂದ್ರೆ ಭಾರತ ಅದನ್ನ ಮಾಡೋದಕ್ಕೆ ಆಗೋದಿಲ್ಲ. ಈ ಮಧ್ಯೆ ನಡೆದ ಪಹಲ್ಗಾಮ್ ದಾಳಿಯ ನಂತರ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಮಿಲಿಟರಿ ಕಾನ್ಫ್ಲಿಕ್ಟ್ ಆಗಿತ್ತು. ಅದರಲ್ಲಿ ರಷ್ಯಾದ S-400 ಮಿಸೈಲ್ ನ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಆಂಟಿ ಡ್ರೋನ್ ಸಿಸ್ಟಮ್ ಗಳು ಕೂಡ ತಮ್ಮ ಶಕ್ತಿಯನ್ನ ನಿರೂಪಿಸಿಕೊಂಡಿದ್ವು. ಅದರಲ್ಲೂ ಭಾರತದ D4 ಆಂಟಿ ಡ್ರೋನ್ ಸಿಸ್ಟಮ್ ಟರ್ಕಿ ಹಾಗೂ ಚೈನಾದ ಡ್ರೋನ್ಸ್ ಅನ್ನ ಗಾಳಿಯಲ್ಲೇ ಹೊಡೆದು ಉರುಳಿಸಿತ್ತು. ಇದನ್ನ DRDO ಹಾಗೂ ಭಾರತೀಯ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಒಟ್ಟಾಗಿ ಸೇರ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಿವೆ. ಇದರಲ್ಲಿ ವಿಶೇಷತೆ ಏನಂದ್ರೆ D4 ಆಂಟಿ ಡ್ರೋನ್ ಸಿಸ್ಟಮ್ ಅಲ್ಲಿ ಸಾಫ್ಟ್ವೇರ್ ಕಿಲ್ ಹಾಗೂ ಹರ್ದೀಪ್ ಕಿಲ್ ಈ 2 ಆಪ್ಷನ್ಸ್ ಕೂಡ ಇದಾವೆ. ಆಯುಧಗಳನ್ನ ತುಂಬಾ ದೇಶಗಳು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡುತ್ತೆ, ಆದ್ರೆ ಅವುಗಳ ನಿಜವಾದ ಶಕ್ತಿ ಅನ್ನೋದು ಯುದ್ಧ ಭೂಮಿಯಲ್ಲೇ ತಿಳಿಯುತ್ತೆ. ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ಸ್ ಅನ್ನ ತಡೆದಿದ್ರಿಂದ ಇವುಗಳ ಶಕ್ತಿ ಈಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇದರಿಂದ ತೈವಾನ್ ದೇಶ ಭಾರತದ D4 ಆಂಟಿ ಡ್ರೋನ್ ಸಿಸ್ಟಮ್
ಸಿಸ್ಟಮ್ ಮೇಲೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೆ. DRDO ಅಫಿಷಿಯಲ್ ಆಗಿ ಹೇಳಿದ್ದು ಏನಂದ್ರೆ ತೈವಾನ್ ದೇಶ ಭಾರತವನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ ಅಂತೆ, ನಾವು ಅವರ ಜೊತೆಗೆ ಡಿಫೆನ್ಸ್ ಡೀಲ್ ಅನ್ನ ಮಾಡ್ಕೊಳ್ಬೇಕಂತ. ಮೇಡ್ ಇನ್ ಇಂಡಿಯಾ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ತೈವಾನ್ ದೇಶಕ್ಕೆ ನಾವು ಸಪ್ಲೈ ಮಾಡ್ಬೇಕಂತೆ. ತೈವಾನ್ ದೇಶ ಖರೀದಿ ಮಾಡೋದಕ್ಕೆ ಇಂಟ್ರೆಸ್ಟ್ ಏನೋ ತೋರಿಸ್ತಾ ಇದೆ. ಆದ್ರೆ ಇಲ್ಲಿ ಸಮಸ್ಯೆ ಏನಂದ್ರೆ ಭಾರತ ತೈವಾನ್ ಜೊತೆಗೆ ಡಿಫೆನ್ಸ್ ಡೀಲ್ ಮಾಡಿಕೊಳ್ಳಲು ಸಿದ್ಧವಿಲ್ಲ. ಯಾಕಂದ್ರೆ ಭಾರತ ಈಗಲೂ ಕೂಡ ಒನ್ ಚೈನಾ ಫಾಲೋವರ್ ಆಗಿದೆ. ಅನ್ಅಫಿಷಿಯಲ್ ಆಗಿ ಬೇಕಾದ್ರೆ ಭಾರತ ತೈವಾನ್ ದೇಶಕ್ಕೆ ಸಹಾಯವನ್ನ ಮಾಡಬಹುದು. ಅಂದ್ರೆ ತೈವಾನ್ಗೆ ಆಂಟಿ ಡ್ರೋನ್ ಸಿಸ್ಟಮ್ ನ ವರ್ಕಿಂಗ್ ಬಗ್ಗೆ ತಿಳಿಸಬಹುದು, ಇಲ್ಲ ಅವರಿಗೆ ಕೂಡ ಈ ತರಹದ ಆಂಟಿ ಡ್ರೋನ್ ಸಿಸ್ಟಮ್ ನ ತಯಾರಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು. ಇದರಿಂದ ಮುಂದೆ ತೈವಾನ್ ಕೂಡ ಚೈನಾದ ದಾಳಿಯನ್ನ ಕೌಂಟರ್ ಮಾಡಬಲ್ಲದು. ತೈವಾನ್ ಕೂಡ ಸೆಮಿ ಕಂಡಕ್ಟರ್ಸ್ ಇಂದ ಹಿಡಿದು ಡಾಟಾ ಸೈಂಟಿಸ್ಟ್ ಹಾಗೂ ಇನ್ನಿತರೆ ಸೆಕ್ಟರ್ಸ್ ಅಲ್ಲಿ ಭಾರತಕ್ಕೆ ಸಹಾಯವನ್ನ ಮಾಡ್ತಾ ಇದೆ. ತೈವಾನ್ ಹಾಗೂ ಭಾರತದ ಮಧ್ಯೆ ಡಿಫೆನ್ಸ್ ಡೀಲ್ ಆಗುತ್ತೆ ಅಂತ ಯಾರೆಲ್ಲ ಆಸೆ ಪಟ್ಟಿದ್ರು ಅದಂತೂ ಸದ್ಯಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಬರ್ತಿದೆ ಬ್ರಿಕ್ಸ್ ಇಂದ. ಈ ವರ್ಷದ ಬ್ರಿಕ್ಸ್ ಸಮಿಟ್ ಬ್ರೆಜಿಲ್ ಅಲ್ಲಿ ಆಗಲಿದೆ. ಅದ್ರ ಬಗ್ಗೆ ನ್ಯೂಸ್ ಏನ್ ಬರ್ತಿದೆ ಅಂದ್ರೆ ಮುಂದಿನ ತಿಂಗಳು 6 ಇಲ್ಲ 7ನೇ ಜುಲೈಗೆ ಬ್ರೆಜಿಲ್ ದೇಶ ಬ್ರಿಕ್ಸ್ ಸಮಿಟ್ ಅನ್ನ ಹೋಸ್ಟ್ ಮಾಡಲಿದೆ. ಇದರಲ್ಲಿ ಪ್ರಧಾನಮಂತ್ರಿ ಮೋದಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ನ ಜೊತೆಗೆ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹಾಗೂ ಎಲ್ಲಾ 10 ದೇಶಗಳ ಲೀಡರ್ಸ್ ಕೂಡ ಅಲ್ಲಿಗೆ ಬರಲಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಇಯರ್ 2026 ನ ಬ್ರಿಕ್ಸ್ ಸಮಿಟ್ ಭಾರತದಲ್ಲಿ ಆಗಲಿದೆ. ಮುಂದಿನ ವರ್ಷ ಭಾರತ ಬ್ರಿಕ್ಸ್ ಸಮಿಟ್ ಅನ್ನ ಹೋಸ್ಟ್ ಮಾಡಲಿದೆ. ಯಾಕಂದ್ರೆ ಬ್ರೆಜಿಲ್ ನ ನಂತರ ಬ್ರಿಕ್ಸ್ ಪ್ರೆಸಿಡೆಂಟ್ ಸ್ಥಾನ ಭಾರತದ ಪಾಲಾಗಲಿದೆ. ಮುಂದಿನ ವರ್ಷ ಕೂಡ 10 ದೇಶಗಳ ಪ್ರೆಸಿಡೆಂಟ್ಸ್ ಹಾಗೂ ಪ್ರೈಮ್ ಮಿನಿಸ್ಟರ್ಸ್ ಒಟ್ಟಿಗೆ ಭಾರತಕ್ಕೆ ಬರಲಿದ್ದಾರೆ. ಲಾಸ್ಟ್ ಇಯರ್ ಬ್ರಿಕ್ಸ್ ಒಳಗಡೆ 5 ಹೊಸ ದೇಶಗಳನ್ನ ಆಡ್ ಮಾಡಲಾಗಿದೆ. ಈಗ ಟೋಟಲ್ ಆಗಿ 10 ದೇಶಗಳಾಗಿವೆ. ಇದರಿಂದ ಭಾರತಕ್ಕೆ ಮತ್ತೊಮ್ಮೆ ಬ್ರಿಕ್ಸ್ ಸಮಿಟ್ ಅನ್ನು ಹೋಸ್ಟ್ ಮಾಡುವ ಅವಕಾಶ ಮುಂದೆ 7 ರಿಂದ 8 ವರ್ಷಗಳ ನಂತರವೇ ಸಿಗುತ್ತೆ. ಇದರಿಂದ 2026 ನ ಬ್ರಿಕ್ಸ್ ಸಮಿಟ್ ಭಾರತಕ್ಕೆ ತುಂಬಾನೇ ಸ್ಪೆಷಲ್ ಆಗಲಿದೆ. ನೆಕ್ಸ್ಟ್ ಅಪ್ಡೇಟ್ ಬರ್ತಿದೆ ಭಾರತ ಹಾಗೂ ಟರ್ಕಿ ದೇಶದ ಬಗ್ಗೆ. ಸದ್ಯಕ್ಕೆ ಟರ್ಕಿಯನ್ನ ಕ್ಷಮಿಸುವ ಯೋಚನೆ ಕೂಡ ಭಾರತ ಮಾಡ್ತಿಲ್ಲ. ಏವಿಯೇಷನ್ ನ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ವಾಪಸ್ ತಗೊಂಡ್ಮೇಲೆ ಹಾಗೂ ಇಂಡಿಗೋ ಟರ್ಕಿ ಏರ್ಲೈನ್ಸ್ ಜೊತೆಗೆ ಕೋಡ್ ಶೇರಿಂಗ್ ಪಾರ್ಟ್ನರ್ಶಿಪ್ ಅನ್ನ ಮುಗಿಸಿದ್ಮೇಲೆ ಈಗ ಭಾರತ ಸರ್ಕಾರ ಇಂಡಿಯಾದಲ್ಲಿ ಆಪರೇಟ್ ಆಗ್ತಿರುವ ಟರ್ಕಿಶ್ ಏರ್ಲೈನ್ಸ್ ಕಂಪನಿಗೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅದರ ಆರ್ಟಿಕಲ್ ಸ್ಕ್ರೀನ್ ಶಾಟ್ ಅನ್ನ ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ಸಮಸ್ಯೆ ಏನಂದ್ರೆ ಟರ್ಕಿಯ ನ್ಯಾಷನಲ್ ಫ್ಲಾಗ್ ಕ್ಯಾರಿಯರ್ ಟರ್ಕಿ ಏರ್ಲೈನ್ಸ್ ಕಂಪನಿಗೆ ಸೇರಿದೆ. ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಪ್ಯಾಸೆಂಜರ್ಸ್ ಗಳನ್ನ ಹಾಗೂ ಕಾರ್ಗೋ ಟ್ರಾನ್ಸ್ಪೋರ್ಟೇಷನ್ ಅನ್ನ ಕೂಡ ಮಾಡುತ್ತೆ. ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಟರ್ಕಿಯ ರಿಲೇಶನ್ಶಿಪ್ ಅನ್ನ ರಿವ್ಯೂ ಮಾಡ್ತಿದೆ. ಇದರಿಂದಾನೇ ಭಾರತದ ಡೈರೆಕ್ಟರಿ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಟರ್ಕಿ ಏರ್ಲೈನ್ಸ್ ಮೇಲೆ ಸೇಫ್ಟಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಮುಂದಾಗಿದೆ. ಇದರಿಂದ ನ್ಯಾಷನಲ್ ಹಾಗೂ ಇಂಟರ್ ನ್ಯಾಷನಲ್ ಆಗಿ ಎಲ್ಲಾ ತರಹದ ಸೇಫ್ಟಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಲಿದ್ದಾರೆ. ದೇಶದಲ್ಲಿರುವ 4 ಅತಿ ದೊಡ್ಡ ಏರ್ಪೋರ್ಟ್ ಗಳನ್ನ ಆಯ್ಕೆ ಮಾಡಿ ಟರ್ಕಿ ಏರ್ಲೈನ್ಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಲಿದ್ದಾರೆ. ಭಾರತದ ಎಲ್ಲಾ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ನಂತರ ರಿಪೋರ್ಟ್ ಅಲ್ಲಿ ಬಂದಿದ್ದು ಏನಂದ್ರೆ ಟರ್ಕಿ ಏರ್ಲೈನ್ಸ್ ತುಂಬಾ ತರಹದ ತಪ್ಪುಗಳನ್ನ ಮಾಡ್ತಾ ಇದೆ ಅಂತೆ. ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿರುವ ಟರ್ಕಿಶ್ ಏರ್ಲೈನ್ಸ್ ನ ಪೇಪರ್ ಡಾಕ್ಯುಮೆಂಟ್ ಸರಿಯಾಗಿ ಇರಲಿಲ್ಲ. ಇದರಿಂದ ಭಾರತ ಸರ್ಕಾರ ಟರ್ಕಿಶ್ ಏರ್ಲೈನ್ಸ್ ಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ. ಆದಷ್ಟು ಬೇಗ ಈ ಮಿಸ್ಟೇಕ್ಸ್ ಅನ್ನ ಸರಿ ಮಾಡ್ಕೊಳ್ಳಿ, ಮತ್ತೆ ನಾವು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರ್ತೀವಿ. ಮತ್ತೆ ಈ ಮಿಸ್ಟೇಕ್ಸ್ ಗಳು ಕಾಣಿಸ್ಕೊಂಡ್ರೆ ನಿಮ್ಮ ಏರ್ಲೈನ್ಸ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತೀವಿ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬರ್ತಿದೆ ಇಂಡಸ್ ವಾಟರ್ ಟ್ರೀಟ್ ಬಗ್ಗೆ. ನ್ಯೂಸ್ ಏನ್ ಬರ್ತಿದೆ ಅಂದ್ರೆ ನದಿಯ ನೀರನ್ನ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಾಜೆಕ್ಟ್ ಅನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಪೂರ್ತಿ ರೋಡ್ ಮ್ಯಾಪ್ ಅನ್ನ ತಯಾರಿ ಮಾಡಲಾಗುತ್ತೆ. ಹೇಗೆ ಆ ನೀರನ್ನ ಬೇರೆ ರಾಜ್ಯಗಳಿಗೆ ಡೈವರ್ಟ್ ಮಾಡಬೇಕು ಅಂತ ರೋಡ್ ಮ್ಯಾಪ್ ಅನ್ನ ತಯಾರಿ ಮಾಡಲಾಗುತ್ತೆ. ಪಂಜಾಬ್, ಹರಿಯಾಣ ಹಾಗೂ ರಾಜಸ್ಥಾನ್ ರಾಜ್ಯಗಳನ್ನ ಇದರಲ್ಲಿ ಸೇರಿಸಲಾಗಿದೆ. ಇದರಲ್ಲಿ ಪೂರ್ತಿ ಮ್ಯಾಪ್ ಅನ್ನ ತಯಾರಿ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಾಗುತ್ತೆ. ಇದರಲ್ಲಿ ಎಷ್ಟು ನೀರನ್ನ ಡೈವರ್ಟ್ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಹಾಗೂ ಎಷ್ಟು ಹಣ ಕೂಡ ಬೇಕಾಗುತ್ತೆ, ಇದರಿಂದ ಏನಾದ್ರೂ ಸಮಸ್ಯೆಗಳು ಉಂಟಾಗುತ್ತಾ, ಈ ರೀತಿ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಕೊಡಲಾಗುತ್ತೆ. ಆ ನಂತರ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಅನ್ನೋದು ಶುರುವಾಗುತ್ತೆ. ಇದ್ರ ಜೊತೆಗೆ ಮತ್ತೊಂದು ನ್ಯೂಸ್ ಕೂಡ ಬರ್ತಾ ಇದೆ. ಇಂಡಸ್ ಟ್ರೀಟಿಯನ್ನ ಮತ್ತೆ ರೀಸ್ಟಾರ್ಟ್ ಮಾಡಿ ಅಂತ ಪಾಕಿಸ್ತಾನ್ ಭಾರತಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ 4 ಪತ್ರಗಳನ್ನ ಬರೆದಿದ್ದಾರಂತೆ. ನಿಮ್ಗೇನ್ ಅನ್ಸುತ್ತೆ? ಪಾಕಿಸ್ತಾನನ್ನ ಕ್ಷಮಿಸಿ ಮತ್ತೆ ಸಿಂಧು ಟ್ರೀಟಿಯನ್ನ ಸ್ಟಾರ್ಟ್ ಮಾಡ್ಬೇಕಾ ಬೇಡ್ವಾ? ತಪ್ಪದೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.